ನಮಸ್ಕಾರ ಸರ್. ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೆಲಸವಿದ್ದರೆ ಕೊಡಿ ಸರ್, ದುಡಿಯುತ್ತೇನೆ. ನೋಡಪ್ಪ, ನಮ್ಮ ಮನೆ ಇಲ್ಲ, ಆಸ್ಪತ್ರೆ ಇದೆ. ನಿಮ್ಮಂಥವ್ರಿಗೆ ಅಲ್ಲಿ ಕೆಲಸವಿಲ್ಲ. ಬೇಕಾದರೆ ಈ ಹುಡುಗಿನ ಕಳಿಸಿ, ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲು ಅನುಕೂಲವಿರುತ್ತದೆ. ನೋಡಿದೆಯಾ ಮಾವ, ಈಗಿನ ಕಾಲ ಮೀಸೆ ಹೊತ್ತ ಗಂಡಸಿಗೆ ಬೆಲೆ ಇಲ್ಲ. ಇಂದಿನ ಕಾಲದಲ್ಲಿ ಅದೇ ಹೆಣ್ಣಾದರೆ ಕೇಳು, ಎಷ್ಟು ಆಸೆ ಪಡುತ್ತೆ ಈ ಸಮಾಜ. ಅದಕ್ಕೆ ಅಕ್ಕ ಮಾಧವಿ ಹೇಳಲಿಲ್ಲವೇ, ಮಳೆ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಈ ಗಂಡು ಹೆಣ್ಣಿನ ಒಳಗಿರುವ ಜೀವಾತ್ಮ ಒಂದೇ ಎಂಬುದು ಈ ಮಾನವ ಜೀವಿಗೇನು ಗೊತ್ತು. ಸಣ್ಣ ಮಲ್ಲಿಕಾರ್ಜುನಂದು ಅಕ್ಕ ಮಾಧವಿ ಹೇಳಿದ್ದಾರೆ. ನೀನು ಕಷ್ಟಪಟ್ಟು ದುಡಿತೇನೆ ಎಂದರು ಬೇರೆಂದು ಹೇಳುವ ಈ ಸಮಾಜ, ದುಡಿಯಲಾರದ ಹೆಣ್ಣಿನ ಬಣ್ಣ ಕಂಡರೆ ಸಾಕು, ಕೆಲಸಕ್ಕೆ ಬಾ ಎಂದು ಕೈ ಮಾಡಿ ಕರೆಯುತ್ತಾರೆ. ಅಣ್ಣ, ನೀವು ಬೂಟ್ ಪಾಲಿಶ್ ಮಾಡ್ತೀರಣ್ಣ, ಒಂದು 5 ರೂಪಾಯಿ ಕೊಡಿ ಅಣ್ಣ. ಬೇಡಮ್ಮ, ನೀನು ಬೂಟ್ ಪಾಲಿಶ್ ಮಾಡುವುದು ಬೇಡ. ಬೂಟ್ ಪಾಲಿಶ್ ಚೆನ್ನಾಗಿದೆ. ಹಾಗೆಲ್ಲ ಹೇಳ್ಬಿಡಿ ಅಣ್ಣ, ಈ ಬಡವಿ ಮುಖ ನೋಡಿ ಆದ್ರೂ ಒಂದು 5 ರೂಪಾಯಿ ಕೊಡಿ ಅಣ್ಣ. ನಿಮ್ಮ ಬೂಟು ಪಾಲಿಶ್. ಏನಮ್ಮ, ಯೌವನವಿದ್ದಾಗ ಕಾಮದ ಚಪಲತೆ ತಾಳದೆ, ತಂದೆ ತಾಯಿ ಮಾತು ಮೀರಿ, ಮನಬಂದ ಗಂಡಸಿನೊಡನೆ ಮಂದಹಾಸ ಬೀರಿ, ಅವನ ಕೈ ಬಿಟ್ಟಾಗ ಈ ಮಟ್ಟಕ್ಕೆ ಬರುವುದು ಸಹಜ. ಪ್ರತಿನಿತ್ಯ ಈ ಬೆಂಗಳೂರಿನಲ್ಲಿ ನಿಮ್ಮಂಥವರ ರೋದನೆ ಕೇಳಿ ಸಾಕಾಗೋಗಿದೆ. ತೆಗೆದುಕೋ ಅಮ್ಮ, 100 ರೂಪಾಯಿ. ಬೂಟ್ ಪಾಲಿಶ್ ಮಾಡಿಸ್ಕೊಂಡಿದ್ರೆ ದುಡ್ಡು ಇಸ್ಕೊತೀನಿ, ದಯವಿಟ್ಟು ತೆಗೆದುಕೋ ಅಮ್ಮ. ಹೋಗಮ್ಮ, ಊಟ ಮಾಡುವ. ಇವಳನ್ನು ಎಲ್ಲೇ ನೋಡಿದ ನೆನಪು. ಸಮುದ್ರ ತಳದಲ್ಲಿರುವ ಸಾಗರದ ಮುತ್ತಿನಲ್ಲೋ ಅಥವಾ ಚಂದ್ರನ ಮುತ್ತುಕ್ಕುವ ನಕ್ಷತ್ರದ ಲೋಕದಲ್ಲೋ ಎಲ್ಲಿಯೋ ಕಂಡ ಕನಸು. ನಿನ್ನ ಹೆಸರೇನಮ್ಮ? ಶಂಕರ ಮಹೇಶರ ತಂಗಿ, ಪ್ರಶಾಂತರ ಪತ್ನಿ, ವಿಧಿಯಾಟ ಬಲಿಯಾಗಿರುವ ಶ್ವೇತಾ ಅಂತ. ನಾನಮ್ಮ, ನಿಮ್ಮ ಪಾಪಿ ಅಣ್ಣ ಶಂಕರ್. ಅಣ್ಣನ ಮಾತು ಕೇಳದೆ ಬಂಗಾರದ ಗಿಳಿಯಂತೆ ಇರುವ ನಿನ್ನನ್ನು ಆ ಗಿಳಿಯನ ಬಾಯಿಗೆ ಕೊಟ್ಟ ಕಟುಕ. ಅಂದರೆ ನಿನ್ನ ಸ್ಥಿತಿ ಬರಲು ಕಾರಣವೇನಮ್ಮ? ಅದನ್ನೇನು ಕೇಳ್ಬೇಡ, ಅದನ್ನೇನು ಕೇಳ್ಬೇಡ ಅಣ್ಣ. ಆ ಸುರೇಂದ್ರ ನನ್ನ ಬಾಳಿನಲ್ಲಿ ಚೆಲ್ಲಾಟ ಆಡ್ಬಿಟ್ಟ ಅಣ್ಣ. ಆ ಭುಜಂಗನನ್ನ ಕೊಲೆ ಮಾಡ್ದ. ನನಗೆ ಮಾಂಗಲ್ಯ ಕಟ್ಟಿದ ಪತಿಯನ್ನು ಕಳ್ಕೊಂಡ್ಬಿಟ್ಟೆ. ಇಂತೊಬ್ಬ ಹಿರಿ ಮಗನನ್ನು ಕಳ್ಕೊಂಡ್ಬಿಟ್ಟೆ. ಅವನನ್ನ ತೋರಿಸ್ಕೊಂಡು ಬರ್ಬೇಕು ಅಂತ ಆಸ್ಪತ್ರೆಗೆ ಹೋಗಿ ಬರುವಷ್ಟರಲ್ಲಿ ದೇವಸ್ಥಾನದಲ್ಲಿ ಮಲಗಿಸಿರುವ ನನ್ನ ಹೆಣ್ಣು ಮಗುವನ್ನು ಕಳ್ಕೊಂಡ್ಬಿಟ್ಟೆ ಅಣ್ಣ. ತಂಗಿ, ನಿನ್ನ ಮಗು ಮಾಯವಾಗಿಲ್ಲಮ್ಮ. ಹಾಗಾದರೆ ಇವಳೇ ನಿನ್ನ ಮಗ ಇರಬೇಕಮ್ಮ. ಲೇ ಸುರೇಂದ್ರ, ನನ್ನ ತಂಗಿಯ ಸಂಸಾರದ ಅಗ್ಗದ ಜೋಕಾಲಿ ಕಡಿದು ಬಿಟ್ಟಿರಲ್ಲ. ತಂಗಿ, ನೀವು ಮಹೇಶನ ಹಿಂದೆ ನಡೆಯಿರಮ್ಮ. ನಾನು ಅವನನ್ನು ಮುಗಿಸೇ ಬರ್ತೇನೆ. ನಾನು ಬರ್ತೇನೆ. ತಂಗಿ, ಈ ಮಗುವನ್ನು ಕರೆದುಕೊಂಡು ಆ ಸರ್ಕಲ್ ಡಾಕ್ಟರ್ ಮಹೇಶ್ ಅಂತ ಬೋರ್ಡ್ ಇದೆ, ಅಲ್ಲಿ ನಿನ್ನ ಗಂಡ ಗುಣಮುಖನಾಗಿದ್ದಾನೆ. ತಂಗಿ, ನೀವು ಅಲ್ಲಿಗೆ ನಡೆಯಿರಮ್ಮ, ನಾವು ಕೊಂಡು ಬರ್ತೇವೆ. ಆ ಪಾಪಿ ಸುರೇಂದ್ರನ ಮಾತ್ರ ನೆಚ್ಚಿ ನಾನು ಪಾಪಿಷ್ಠರಾಗ್ಬಿಟ್ಟೆ.
ಹೇಗಾದ್ರೂ ಮಾಡಿ ಈ ಎಲ್ಲ ಸಂಪತ್ತನ್ನು ದೋಚ್ಕೊಂಡು ಇಲ್ಲಿಂದ ಹೋಗ್ಲೇಬೇಕು. ಹೌದು, ಅವನು ಬಂದು ನನ್ನ ಬದುಕೋದಕ್ಕೆ ಬಿಡೋದಿಲ್ಲ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಲೇಬೇಕು. ಏನು ತ್ರಿವೇಣಿ, ಸೂಟ್ ಕೇಸು ತುಂಬಿಕೊಂಡು ಎಲ್ಲಿಗೆ ಭರ್ಜರಿಯಾಗಿ ಹೊರಟಂತಿದೆಯಲ್ಲ? ಮತ್ತಿನ್ನೇನ್ ಮಾಡ್ಲಿ? ನೀನು ನನ್ನ ಕೈ ಹಿಡಿತೀನಿ ಅಂತ ಹೇಳಿ ಹೋದವನು ಮತ್ತೆ ಮರಳಿ ಬರಲೇ ಇಲ್ಲ. ಮದುವೆ ಮಾಡ್ಕೊಂಡು ಗಂಡ ಕೂಡ ಸತ್ತು ಹೋಗ್ಬಿಟ್ಟ. ಹಾಗಿದ್ಮೇಲೆ ಎಲ್ಲಾದ್ರೂ ಹೋಗಿ ಹಾಳು ಜನ್ಮ ಬದುಕಲೇಬೇಕಲ್ಲ. ಬದುಕಲು ನಾನು ಬಿಟ್ಟರಲ್ಲವೇ ನೀನು ಬದುಕುವುದು. ನೋಡು ತ್ರಿವೇಣಿ, ಜೇನು ತುಪ್ಪ ತೀರಿದ ಮೇಲೆ ತಟ್ಟೆದೇನು ಕೆಲಸ? ಯೌವನ ರೂಪ ಕಳೆದುಕೊಂಡ ಮೇಲೆ ಹೆಣ್ಣಿಂದೇನು ಕೆಲಸ? ಈ ಪಾಪಿನ ನನ್ನ ಜೀವಂತ ಬದುಕೋದಕ್ಕೆ ಬಿಡೋದಿಲ್ಲ ಅಂತ. ನೋಡಿ ಸೋಯನ್, ಇಂದು ನಾಳೆನೋ ಸರ್ಕಾರದವರು ನಮ್ಮ ಆಸ್ತಿ ಎಲ್ಲ ಮುಟ್ಟುಗೋಲು ಹಾಕೋದಕ್ಕೆ ಬರ್ತಾರೆ ಅಂತ ಕೇಳಿದೆ. ಅದಕ್ಕೆ ಎಲ್ಲವನ್ನ ದೋಚ್ಕೊಂಡು ನಿಮ್ಗೆ ಕೊಡೋಣ ಅಂತ ಬರ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟು. ನನಗೆ ಗೊತ್ತು ತ್ರಿವೇಣಿ, ಹೆಣ್ಣು ಯಾವಾಗಲೂ ಮೋಸದ ಬಲೆ ಬೀಸಿ ತನ್ನ ಕಾಮದಾಶೆ ತೀರಿಸಿಕೊಂಡ ಮೇಲೆ ಪ್ರೇಮಿಸಿದವನಿಗೆ ಕೈ ಕಟ್ಟು ಹೋಗುವುದೆಂದು ನನಗೆ ಗೊತ್ತು. ನೋಡು ತ್ರಿವೇಣಿ, ಇನ್ನ ಮರ್ಯಾದೆಯಿಂದ ಹೇಳ್ತೇನೆ, ಆ ಸೂಟ್ ಕೇಸ್ ಕೊಡು. ಅದ್ಯಾಕೆ ನಿಮ್ಗೆ ಬೇಕು? ನಾನೇ ನಿಮ್ ಹಿಂದೆ ಸಾಕಿದ ಪಾರಿವಾಳದಂತೆ ಬರ್ತಾ ಇರ್ಬೇಕಾದ್ರೆ ಈ ಹಣದ ಮೇಲೆ ನನಗೆ ನೀನು ಬೇಕಾಗಿಲ್ಲ, ಹಣ ಬೇಕು. ನಾನ್ ಬೇಕಾಗಿಲ್ಲ ಅಂದ್ರೆ ಮತ್ತೆ ಯಾಕೋ ಇಲ್ಲಿಗೆ ಬರ್ತೀನಿ. ಇಷ್ಟು ದಿವಸ ನೀನು ಹೇಳಿದ ಹಾಗೆಲ್ಲ ನನಗೆ ನಾಟಕ ಮಾಡಿಸಿ ಈಗ ನನ್ನ ಮೇಲೆ ಎದುರು ನೋಡಿ ಬರೋಕೆ ಬರ್ತಾ ಇದ್ದೇನೋ ಪಾಪಿ. ನೋಡಿರಿ, ರಕ್ತದ ರುಚಿ ಕಂಡ ಘಟ ಸರ್ಪ ಮರಳಿ ಬರುವುದು ಅದರ ಸ್ವಭಾವ. ಹಣದ ಬಕ್ಕಸು ಕಂಡು ಮರಳಿ ಬರುವುದು ಈ ಸುರೇಂದ್ರನ ಸ್ವಭಾವ. ವಾಟ್ ಒಂದು ಕಂಡೀಷನ್, ನಿನ್ನ ಮೃದುವಾದ ದೇಹದ ಸವಿಸುತ್ತ ಉಂಡದಕ್ಕಾಗಿ ಹೇಳುತ್ತೇನೆ, ಆ ಸೂಟ್ ಕೇಸ್ ಕೊಡು. ಇಲ್ಲದಿದ್ದರೆ ನನ್ನ ಪಿಸ್ತೂಲಿನ ಗುಂಡಿಗೆ ನಿನ್ನ ರುಚಿ ಕಾಣಬೇಕಾಗುತ್ತದೆ. ಪ್ರಶಾಂತ್ ಬಾಬುಜಿ, ಹಲೋ ಪ್ರಶಾಂತ್ ಬಾಬುಜಿ. ಓಹೋ, ಯಾವುದೋ ಹೊಸ ಬೇಟೆ ಬಂದಂತಾಯ್ತು. ಅವನಿಗೆ ಸ್ವಲ್ಪ ಅರಸುಕ ನೀಡಿ ಬಂದಾಣ ಖರ್ಚಿಗಾಗುತ್ತದೆ. ಅಂದ್ರೆ ಬಂದ ಗಿರಾಕಿಗಳಿಗೆ ನನ್ನ ಮಾಡ್ಕೊತಾ ಇದೀಯಾ? ನೋಡು ತ್ರಿವೇಣಿ, ಒಂದು ಹೆಣ್ಣು ಮಣ್ಣಿಗಾಗಿ ಮಾನವರು ಬಡದಾಡಿ ಸಾಯುವಾಗ ಪಾಂಡವರೇ ಮಣ್ಣಿನಾಶಿಯಾಗಿ ಸಂಗತಿಯಾದ ದ್ರೌಪದಿಯನ್ನು ಪಣಕ್ಕಿಟ್ಟು ಪಗಡಿ ಆಡಿ ಸೋತಿರುವಾಗ ಇನ್ನು ನಿಂದು ಯಾವ ಲೆಕ್ಕ? ಲಾಸ್ಟ್ ಚಾನ್ಸ್, ಕೈಯಲ್ಲಿ ಸಿಕ್ಕ ಬೇಟೆ ಬಿಡಬೇಡ, ನಾನು ಹೋಗಿ ಬರುತ್ತೇನೆ. ಪ್ರಶಾಂತ್ ಬಾಬುಜಿ ಅವರ ಮನೆ ಅಂದ್ರೆ ಇದೆ ತಾನೆ? ನನ್ನ ಹೆಸರು ಶಿವಾಜಿ ಸಿಂಗ್. ಅವರು ನನ್ನ ಹತ್ರ ಈ ಹಣ ಅಷ್ಟು ಬರೆದು ಕೊಟ್ಟು 2 ಕೋಟಿ ಹಣ ಪಡೆದುಕೊಂಡಿದ್ದಾರೆ. ಇದುವರೆಗೂ ನಮ್ಮ ಹಣ ಕೊಟ್ಟೇ ಇಲ್ಲ. ಅದಕ್ಕಾಗಿ ನಿಮ್ಮ ಮನೆಯನ್ನು ಕಬ್ಜಕ್ಕೆ ತೆಗೆದುಕೊಂಡು ಕೀಲಿ ಹಾಕುತ್ತೇವೆ. ನೀವೆಲ್ಲರೂ ಹೊರಗಡೆ ಬರಬೇಕು. ಇದು ಪ್ರಶಾಂತನ ಆಸ್ತಿ ಅಲ್ಲ ಸರ್, ಇದು ನಮ್ಮ ಆಸ್ತಿ. ಅವನು ಯಾವತ್ತೂ ಎಲ್ಲ ನಮಗೆ ಮಾಡ್ಕೊಂಡಿದ್ದಾನೆ. ಸುಳ್ಳು ಹೇಳುತ್ತಿರುವಿರಿ. ಇಲ್ಲಿ ನೋಡಿ, ಅವರು ನಮ್ಮ ಬರೆದು ಕೊಟ್ಟ ಬಾಂಡ್ ಪೇಪರ್. ಆ ಪಾಪಿ ಸುರೇಂದ್ರ ಎಲ್ಲ ಹಣವನ್ನು ದೋಚ್ಕೊಂಡು ನನ್ನನ್ನ ಹೆಣದಂತೆ ಮಾಡಿ ಹೋಗಿದ್ದಾನೆ. ಈಗ ಇವನು ಈ ಎಲ್ಲ ಆಸ್ತಿನ ದೋಚ್ಕೊಂಡು ಬಂದಿದ್ದಾನೆ. ಓ ಗಾಡ್, ನನಗೇನ್ ಮಾಡ್ಲಿ? ನೋಡಿ ಸರ್, ನಾನೊಂದು ಒಂಟಿ ಹೆಣ್ಣು. ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಹೋಗಂದ್ರೆ ಎಲ್ಲಿಗೆ ಹೋಗ್ಲಿ? ಬೇಕಿದ್ರೆ ನಾಳೆ ಹೋಗ್ತೀನಿ. ಯಾರು ಇಲ್ಲ, ಪ್ಲೀಸ್ ಕಮಾನ್. ಅಂದರೆ ನೀನು ಒಂಟಿ ಹೆಣ್ಣು, ನಿನ್ನ ಯಾರು ದಿಕ್ಕಿಲ್ಲವೇ? ಹೌದು, ನನಗೆ ಯಾರು ಸಂಬಂಧಗಳಿಲ್ಲ. ನಾನು ಇನ್ನು ಮದುವೆ ಆಗದೆ ಹಾಗೆ ಒಬ್ಬಳೇ ಇದ್ದೀನಿ. ಇನ್ನು ನಿನ್ನ ಮದುವೆಯಾಗಿಲ್ಲವೇ? ಇಲ್ಲ ಸರ್, ಇನ್ನು ಮದುವೆ ಆಗಿಲ್ಲ. ನೀವು ಒಪ್ಪೋದಾದ್ರೆ? ಒಪ್ಪುವುದಷ್ಟೇ ಅಲ್ಲ, ಈ ದೇಹವನ್ನೇ ನಿನಗೆ ಅರ್ಪಿಸುವೆ.
ತೆಗೆದುಕೋ ಇನ್ನು ಮುತ್ತಕ್ಕೆ ಮೆಚ್ಚಿ. ನೀನು ನೀನು ಯಾವ ಸಲ ಅಭ್ಯಾಸಕ್ಕೆ ಬಂದಿಲ್ಲ, ನನ್ನನ್ನು ಪರೀಕ್ಷಿಸೋಕೆ ಅಂತ ಬಂದಿದ್ದೀಯ. ಹೌದು, ಈ ಹಣ್ಣನ್ನು ಪರೀಕ್ಷಿಸಲು ಬಂದಿವೆ. ಈ ಸಮಾಜದಲ್ಲಿ ಯಾವ ಹೆಣ್ಣು ಮಾಡದೆ ಇರುವಂತ ತಪ್ಪು ನಾನ್ ಮಾಡಿದ್ದೀನಿ ಶಿವ, ನಾನ್ ಮಾಡಿದ್ದೀನಿ ಶಿವ. ನಿಜವಾಗ್ಲೂ ನಿಜವಾಗ್ಲೂ ನೀನು ನನ್ನ ಮಗ ಶಿವ. ಅಂದರೆ ನೀನು ನನ್ನ ಅಡೆಯ ತಾಯಿ. ಹೌದು ಶಿವ, ಈ ಚೈನ ದೋಣಿ ನೀನು ಕೂಸಾಗಿದ್ದಾಗ ನಿನ್ನ ತೊಳಿಗೆ ಹಾಕಿದೆ. ಅದು ಅಲ್ಲದೆ ಅದು ನಿನ್ನ ಗಂಟೆ ಮೇಲಿರುವ ಗಾಯ ನಾನೇ ಚಾಕುವಿಂದ ತಿರುಗಿದ್ದು. ನೀನು ನನ್ನ ಮಗ ಶಿವ, ನನ್ನ ಮಗ. ಅಂದರೆ ನೀನು ನನ್ನ ಅಡೆದ ತಾಯಿ. ನಿನಗೆ ಏನೆಂದು ಕರೆಯಲಿ, ಎತ್ತ ತಾಯಿ ಎಂದು ಕರೆಯಲಿ, ಮುತ್ತಿಡುವ ಮರದಿ ಎಂದು ಕರೆಯಲಿ, ಹಣ ಆಸ್ತಿಗಾಗಿ ಕಂಡ ಗಂಡಸರೊಡನೆ ಪ್ರಣಯಾಟವಾಡಿದ ದೊಡ್ಡ ಸೂಳೆ ಎಂದು ಕರೆಯಲಿ. ಹೇಳಮ್ಮ ಹೇಳು. ಶಿವ, ನಾನು ನಿನಗೆ ಏನು ಅಂತ ಕೇಳಲಿಪ್ಪ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮಗ ಅಂತ ಕರೀಲ, ಇಲ್ಲ ನಿನ್ನ ಸಾಕಿನ ತಂದೆಗೆ ಸೂಳೆ ಆಗಿದ್ದಕ್ಕೆ ನಿನ್ನನ್ನು ಸಾಕು ಮಗ ಅಂತ ಕರೀಲ, ಇಲ್ಲ ನಿನ್ನ ಪಕ್ಕದಲ್ಲಿ ಕುಳಿತು ತಾಳೆ ಕಟ್ಟಿಸ್ಕೊಂಡಿರುವ ನನ್ನ ಗಂಡ ಅಂತ ಕರೀಲ. ಏನಂತ ಕರೀಲಿ ಶಿವ? ಬದುಕಿರಬಾರದಮ್ಮ ನಮ್ಮಂತ ಪಾಪಿಗಳು ಈ ಸಮಾಜದಲ್ಲಿ. ನಮ್ಮ ಸಮಾಜ ಶಿಕ್ಷೆಯನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋಣ. ಸಾಧ್ಯವಿಲ್ಲ. ನಾವಿಬ್ಬರು ಸತ್ತೋಗ್ಬಿಟ್ರೆ ಈ ನಾಟಕ ಇಲ್ಲಿಗೆ ಮುಕ್ತಾಯವಾಗ್ಬಿಡುತ್ತೆ. ಮುಂದಿನ ಸಮಾಜದಲ್ಲಿ ಇಂಥ ಕೆಟ್ಟ ಘಟನೆ ನಡೀಬಾರದು. ಅಂದರೆ ಏಷಿ ಮಕ್ಕಳತ್ತ ಬೆಳವಣಿಗೆ ಅದು ನನ್ನಿಂದ ಸಾಧ್ಯವಿಲ್ಲ. ಇಲ್ಲ ಶಿವು, ಇಷ್ಟಕ್ಕೆಲ್ಲ ಕಾರಣ ಆ ಪಾಪೆಯನ್ನು ಸಂಹಾರ ಮಾಡಿ ಆಮೇಲೆ ನಾವಿಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳೋಣ. ಇದಕ್ಕೆ ಕಾರಣರಾರು? ಆಗ್ಲೇ ಹೇಳಿದಿಲ್ಲ, ಆ ಪಾಪಿ ಸುರೇಂದ್ರ. ಅವನು ಬಂದ ತಕ್ಷಣ ಮೊದಲು ಅವನನ್ನ ಸಂಹಾರ ಮಾಡ್ಬೇಕು, ಅದಾದ್ಮೇಲೆ ನಾವಿಬ್ಬರು ನೀವಿಷ್ಟು ಬೇಗ ಬಂದ್ಬಿಟ್ರ? ಏಕೆ ಗುಪ್ತ ಸಂಭಾಷಣೆ ನಡೆದಾಗ ನಾ ಬಂದಿದ್ದು ತಪ್ಪೆ? ನೋಡು ತ್ರಿವೇಣಿ, ನನ್ನ ಮುಗಿಸುವ ವಿಚಾರ ನನಗೆ ಮೊದಲೇ ತಿಳಿದಿದೆ. ಅದಕ್ಕಾಗಿ ಬಂದಿರುವೆ ನಿಮ್ಮನ್ನು ಮುಗಿಸಲು. ಏ ಸುರೇಂದ್ರ, ಒಂದು ಹೆಣ್ಣಿನ ಜೀವನ ಹಾಳು ಮಾಡಿ ಅವಳನ್ನು ಸುಳಿತನ ತಿಳಿಸಿದ ನಿನ್ನ ಸುಮ್ಮನೆ ಬಿಡಬಾರದು. ಮಾಂಗಲ್ಯ ಕಟ್ಟಿಸಿಕೊಂಡು ಗರತಿಯಾಗಿ ಬಾಳವೆ ಮಾಡಬೇಕಾಗಿದ್ದ ಒಂದು ಹೆಣ್ಣಿನ ಜೀವನವನ್ನೇ ವಿಷದ ಉಂಟು ಮಾಡಿದ ನೀನಿನ್ನು ಬದುಕಿರ. ಒಂದೆಜ್ಜೆ ಮುಂದಿಟ್ಟರೆ ಮುಗಿತು ನಿಮ್ಮಿಬ್ಬರ ಕತೆ. ತಾಳಿಯ ಕತೆ ಹೇಳಿ ನನ್ನ ತಡೆಸಬೇಡ. ತಾಳಿಯ ತುಂಡು ಬಂಗಾರದ ಬಿಂಕ ನನ್ನ ಮುಂದೆ ಹೇಳಬೇಡ. ಗಣತಿ ಎತ್ತಿ ತೋರಿಸುವುದಕ್ಕಾಗಿ ಗರತಿಯನ್ನು ಕೊಟ್ಟುತ್ತಾಳೆ ತಾಳಿ. ಕಾಮಕ್ಕಾಗಿ ಮೈ ಮಾಟ ಮಾರಿಕೊಳ್ಳುವ ಸೂಳೆಯನ್ನು ಕಟ್ಟುತ್ತಾಳೆ ತಾಳಿ. ಅಂದಾಗ ಇವಳು ಗಂಡ ಇದ್ದ ಗರತಿನೂ ಅಲ್ಲ, ಗಂಡ ಸೊತ್ತ ಮುಂಡಿನೂ ಅಲ್ಲ. ನನ್ನ ಮುಗಿಸುವ ಪೂರ್ವದಲ್ಲಿ ಮುಗಿತು ನಿಮ್ಮಿಬ್ಬರ ಕತೆ. ಬೇಡ ಬೇಡ. ನಿನ್ನ ತಂಗಿ
ತಂಗಿಯ ಸಂಸಾರ ಹಾಳು ಮಾಡಿದ ನಿನ್ನ ನನ್ನನ್ನು ಅವಳ ಪಕ್ಕದಲ್ಲಿ ಕುಳಿಸಿ ಮದುವೆ ಮಾಡಲು ಕರೆಯಲು ಬಂದಿದ್ರಿಯಾ? ಇಲ್ಲ, ನಿನ್ನನ್ನು ಕೊಚ್ಚಿ ಹಾಕಲು ಬಂದಿರುವೆ. ಓಹೋ, ಪ್ಲೀಸ್ ಕಮಾನ್, ಬನ್ನಿ. ಇಲ್ಲಿ ಬಿದ್ದವರ ಗತಿ ನಿಮಗೂ ತೋರಿಸ್ತೇನೆ. ನೋಡು ಮಹೇಶ, 1, 2, 3 ಅನ್ನೋದ್ರಲ್ಲಿ ನಿನ್ನ ಎತ್ತ ತಂದೆ ತಾಯಿಯನ್ನು ನೆನೆಸಿಕೊಂಡು ಈ ಪಿಸ್ತೂಲಿ ಗುಂಡಿಗೆ ರಕ್ತದಾನ ಮಾಡಬೇಕಾಗುತ್ತದೆ. ಅದಕ್ಕೆ ಇಡುವ ಶೇಡಿನ ತುಕ ಬಿಡಿಸಬೇಕಾಗುತ್ತದೆ. ನಿಲ್ಲು ಸುರೇಂದ್ರ, ಈ ಬೇಟೆಯೊಳಗೆ ಇನ್ನವಲ್ಲ ನನ್ನಲ್ಲಿ ಬೇಟೆ. ಈ ಪಾಪಿಗಳನ್ನು ಕೊಂದು ನೀವು ಪಾಪ ಕಟ್ಕೊಳ್ಬೇಡಿ. ಯಾರು ನಿನ್ ತಂಗಿ? ಎಂತ ನನ್ನ ಮೋಸತನದಿಂದ ಮದುವೆ ಮಾಡಿಕೊಟ್ಟು ಅವತ್ತೆ ಅಣ್ಣ ತಂಗಿಯರ ಬಾಂಧವ್ಯ ಹರಿದು ಹೋಯ್ತು. ನಾನು ಬೀದಿಯಲ್ಲಿ ಭಿಕ್ಷೆ ಬೇಡಿ ತಿರುಗುತ್ತಿರುವಾಗ ಬಾಂಧಿದ್ದ ಅಣ್ಣಂದಿರು ನೀವು ನನ್ನ ಅಣ್ಣಂದಿರು. ನೀವು ನನ್ನ ಅಣ್ಣಂದಿರಲ್ಲ, ನಾನು ನಿಮ್ಮ ತಂಗಿಯಲ್ಲ. ನನಗೇನಿದ್ರು ಈ ಸುರೇಂದ್ರನೇ ನನ್ನ ಜೀವನ ಸಂಗಾತಿ. ನೀವಿಬ್ಬರು ಸಾಯಲೇಬೇಕು. ಸುರೇಂದ್ರ, ತಂದೆ ಅಪ್ಪಿಸ್ತಿಲ್ಲ. ಗೊತ್ತು ತ್ರಿವೇಣಿ, ಎಂದಾದರೂ ಒಂದು ದಿನ ನನ್ನ ಹುಡುಕೊಂಡು ಬಂದೇ ಬರ್ತೀಯ ಅಂತ. ಮುಗಿಸು ಅವರಿಬ್ಬರ ಕಥೆಯನ್ನು. ಮುಗಿಸ್ತೀನಿ, ಖಂಡಿತ ಕಥೆ ಮುಗಿಸ್ತೀನಿ. ಆದ್ರೆ ಇವರ ಕಥೆ ಅಲ್ಲ, ನಿನ್ನ ಕಥೆ. ಮೋಸತನದಿಂದ ನನ್ನ ಕಂಡರನ್ನು ವಿಡುವಹಿಸಿದೆ, ನನ್ನ ಮಗನನ್ನು ಕೊಂದೆ. ಎನ್ನಂತ ಪಾಪಿ ಭೂಮಿ ಮೇಲೆ ಬದುಕಿರಬಾರ್ದು. ಎನ್ನಂತ ಪಾಪಿ ಭೂಮಿ ಮೇಲೆ ಬದುಕಿರಬಾರ್ದು. ಬನ್ನಿ ಇನ್ಸ್ಪೆಕ್ಟ್ರೆ, ಸರಿಯಾದ ಸಮಯಕ್ಕೆ ಬಂದಿರಿ. ಈ ಹೆಣ್ಣು ಇಬ್ಬರನ್ನು ಕೊಲ್ಲಿ ನನ್ನನ್ನು ಮುಗಿಸಲು ಬಂದಿದೆ. ಅರೆಸ್ಟ್ ಮಾಡಿ ಇಲ್ಲ ಸರ್, ಅವರಿಬ್ಬರನ್ನ ನಾನು ಕೊಂದಿಲ್ಲ. 5 ನಿಮಿಷ ಸಮಯ ಕೊಡಿ. ಈ ಪಾಪಿನ ಕೊಂದ ನಂತರ ಎಲ್ಲ ವಿಷಯ ಸರ್. ಅವಳು ಕೊಲೆ ಮಾಡಿಲ್ಲ, ಅವಳು ಅಂತವಳು ಅಲ್ಲ ಸರ್. ಅವಳು ಕೊಲೆ ಮಾಡಿಲ್ಲ ಅನ್ನಕ್ಕೆ ನೀವು ಯಾರು? ಆ ಹೆಣ್ಣಿನ ಅಂಗರಕ್ಷಕರು. ಕರ್ಕೊಂಡು ನಡ್ರಿ ಅವಳನ್ನು, ಕರ್ಕೊಂಡು ಹೋಗ. ಗೊತ್ತು ಸಾಹೇಬ್ರೆ, ಎದ್ದವರನ್ನೆಲ್ಲ ಹೊರಗೆ ಕಳಿಸಿ ಲಂಚಕ್ಕೆ ಕೈ ಚಾಚುವ ಚಂಚರೆಂದು ನನಗೆ ಗೊತ್ತು. ತೆಗೆದುಕೊಳ್ಳಿ ಹಣ. ಈ ಕೇಸು ಅವಳ ಮೇಲೆ ಮಾಡಿ ಶಿಕ್ಷೆ ಮಾಡಿಸಿರಿ. ಸುರೇಂದ್ರ, ನಾವು ಲಂಚಕ್ಕೆ ಮೊದಲಾಗುವ ಕ್ಯಾನ್ಸರ್ ನಿನ್ನಂತವರನ್ನು ಒದ್ದು ಬುದ್ಧಿ ಕಲಿಸಲೆಂದೇ ಕಾಕಿ ತೊಟ್ಟು ಪಂತ ಮಾಡಿ ಬಂದವರು. ಅಂದರೆ ಬಚ್ಚ, ಇಂದಿನ ಕಾಲದಲ್ಲಿ ನಿನ್ನ ಕಾದಿ ಕೇವಲ ಕುರ್ಚಿಗಾಗಿ ಬಡದಾಡಿ ಅದರ ಕಾಲಡಿಲಿಸಿದ್ದು ಸಾಯುತ್ತಿದೆ. ಎಂದು ಕಾವಿ ಕೇವಲ ಕಾಮದ ಪಿಪಾಶೆಗಾಗಿ ಹೆಣ್ಣಿನ ಕಾಲಡಿಲಿ ಬಿದ್ದು ಸಾಯುತ್ತಿದೆ. ಎಂದು ನಿನ್ನ ಕಾಕಿ ಹಣದ ರುಚಿಗಾಗಿ ಶ್ರೀಮಂತರ ಸೂಳೆಯಂತೆ ಆಶಿಗಾಶಿ ಕುಣಿಯುತ್ತಿದೆ. ಅಂದಾಗ ಆಶಿಗಾಸುವ ಈ ನಿನ್ನ ಕಾಕಿಗೆ ಏಕೆ ಬೇಕು? ಎಲ್ಲದ ಉತ್ತಮರೇ, ಹಣ ತೆಗೆದುಕೊಂಡು ಸುಮ್ಮನೆ ಮುಂದೆ ಸಾಗಿಸು ನಿನ್ನ ಹಣ. ಮುಗಿತು ಮನೆ, ಈ ಭೂಮಿಯಲ್ಲಿ ನನ್ನ ಋಣ. ನೀವು ಯಾವ ಹುತ್ತಿನಲ್ಲಿ ಅಡಗಿದ್ರೆ ಬಿಡೋದು? ನನ್ನ ಕೈಯಲ್ಲಿರುವ ಈ ಕೈ ಕೊಳದ ಆಕ್ರಂದನ ಸುಮ್ಮನೆ ಮರ್ಯಾದೆಯಿಂದ ಹೇಳುತ್ತಾನೆ, ಶರಣಾಗತನಾಗಿ ಬಾ. ತಪ್ಪು ಮಾಡದ ನನ್ನನ್ನು ಮುಟ್ಟಲು ಬಂದರೆ ನಿನ್ನ ಹೆಣ ಮೂಟೆ ಕಟ್ಟಿ ಇಲ್ಲೇ ಹಾಕಿ ಬಿಡುತ್ತೇನೆ ಮಗನೇ. ಏ ಮಗನೇ, ಬೇಕಾ ಎಂದರೆ ನನ್ನ ಕಾಲಲ್ಲಿರುವ ಬೂಟ ನಿನ್ನ ಕುತ್ತಿಗೆ ಕೋಟೆ ಕಟ್ಟಿ ಒದಿತ ಒಯ್ತೇನೆ. ಸುಮ್ಮನೆ ಮರ್ಯಾದೆಯಿಂದ ಹೇಳ್ತಾನೆ, ನಡೆ. ಏ ಮಗನೇ ಇನ್ಸ್ಪೆಕ್ಟರ್, ಇಷ್ಟೊಂದು ಸೂರತನ ನಿನ್ನಲ್ಲಿ ಇದ್ದರೆ, ಸರ್ಕಾರಕ್ಕಿದ್ದರೆ ದಿನಕ್ಕೆ 106 ಕೊಲೆ ಮಾಡಿದ ಆ ಈರಪ್ಪನನ್ನು ಹಿಡಿಯಲಾಗಲಿಲ್ಲ ನಿನ್ನ ಸರ್ಕಾರ. ಹೋಗುವ ರೈಲನ್ನು ನಿಲ್ಲಿಸಿ ಹೊರಗೆ ಮಾಡಿದವಲ್ಲ ಉಲ್ಲಂಘ ದೇವಿಗೆ ಯಾವ ಶಿಕ್ಷೆ ನೀಡಿದೆ ನಿನ್ನ ಸರ್ಕಾರ? ರಾಜಗಂಡಿಯನ್ನು ಹತ್ಯೆಗೈದ ಹೆಂಡತವರಿಗೆ ಯಾವ ಶಿಕ್ಷೆ ನೀಡಿದೆ ನಿನ್ನ ಸರ್ಕಾರ? ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದಲ್ಲೇ ಬೆಳೆದು ಆನೆ ಕೊಲೆ ಮಾಡಿ ಎದರೆ ಅಡವಿ ಸೇರಿದನಲ್ಲ ಈರಪ್ಪನನ್ನು ಹಿಡಿಯಲಾಗದ ನಿನ್ನ ಬಂಡ ಸರ್ಕಾರ ಕೊಂಡಾಟಕ್ಕೆ
ಕೈಯಲ್ಲಿ ಸಿಕ್ಕ ಬೇಡ ಬಿಟ್ಟು ಮುಂದಿಟ್ಟ ಹೆಜ್ಜೆ ಹಿಂದಿಡುವನಲ್ಲ ಈ ಸ್ಟೇಡಿ ಇನ್ಸ್ಪೆಕ್ಟರ್ ಮಗನೇ. ಈ ಫೋಟೋ ಯಾರು, ಈ ಅಡ್ರೆಸ್ ಯಾರು? ಬಾಂಬೆಯಲ್ಲಿ ವಿಜಯನ ಅಣ್ಣ ಮತ್ತು ಅವನ ಹೆಂಡತಿಯನ್ನು ಕೊಲೆ ಮಾಡಿ ಬಂದು ಕರ್ನಾಟಕದಲ್ಲಿ ಸುರೇಂದ್ರ ಅಂತ ಹೇಳಿ ಬದುಕ್ತೀಯ ಮಗನೇ. ನಿನ್ನ ಗರ್ವದ ಮಾತಿಗೆ ಮಣಿದು ಮುಂದಿಟ್ಟ ಹೆಜ್ಜೆ ಹಿಂದಿಡುವನಲ್ಲ ಈ ಸ್ಟೇಡಿ ಇನ್ಸ್ಪೆಕ್ಟರ್ ಸುಮ್ಮನೆ ಶರಣಾಗತನಾಗಿ ಬಾ. ಏಕೋ ಬೇಟೆ ಬರುತ್ತಾರೆ, ಏನು ಮಾಡ್ತೀಯ? ಬರದಿದ್ದರೆ ಒತ್ತು ಹೇಳ್ಕೊಂಡು ಹೋಗುತ್ತೇನೆ ಮಗನೇ. ಇನ್ಸ್ಪೆಕ್ಟರ್, ಇಷ್ಟ ಆಯ್ತು ನೋಡಿ ಸರ್ ನನ್ನ ಜೀವನದ ಕಥೆ. ನ್ಯಾಯಾಲಯದ ಅಂತಿಮ ದಿನಗಳಲ್ಲಿ ಈ ರೀತಿ ಇದೆ. ಸಿಐಡಿ ಇನ್ಸ್ಪೆಕ್ಟರ್ ಹೇಳಿಕೆ ಮತ್ತು ಕ್ಯಾಸೆಟ್ ತುಂಬಿದ ಧ್ವನಿವರ್ಧಕ ನೋಡಿದಾಗ ಈ ಸುರೇಂದ್ರನೇ ತಪ್ಪಿತಸ್ಥನೆಂದು ನ್ಯಾಯಾಲಯಕ್ಕೆ ತಿಳಿದು ಬಂದಿದ್ದರಿಂದ ದೇಶದ್ರೋಹಿ ಕೆಲಸ ಮಾಡಿದ ಈ ಸುರೇಂದ್ರನಿಗೆ ಇಂಡಿಯನ್ ಪಿನಲ್ ಕೋಡ್ 304 ಪ್ರಕಾರ ಮರಣದಂಡನೆ ವಿಧಿಸಿದೆ. ಅಪರಾಧ ಸ್ಥಾನದಲ್ಲಿ ಇದುವರೆಗಿದ್ದ ಶ್ವೇತಾಳಿಗೆ ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ ಮತ್ತು ನಾನಾ ವೇಷಗಳಿಂದ ನಟಿಸಿ ಕೈದಿಯಂತೆ ಪತ್ತೆ ಹಚ್ಚಿ ನ್ಯಾಯಾಲಯಕ್ಕೆ ಒಪ್ಪಿಸಿದ ಸಿಐಡಿ ಇನ್ಸ್ಪೆಕ್ಟರ್ ಪುರುಷೋತ್ತಮರವರಿಗೆ ಕೋರ್ಟ್ ರುಣಿಯಾಗಿದೆ ಮತ್ತು ಮುಂಚಿತ ಗುಂಡು ನಿರೋಧಕ ಧರಿಸಿ ಸತ್ತಂತೆ ನಟನೆ ಮಾಡಿ ಕೊನೆಗೆ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಿದ ಶಿವಕುಮಾರ್ನಿಗೆ ಕೋರ್ಟ್ ಅಭಿನಂದಿಸುತ್ತದೆ. ನ್ಯಾಯ ದೇವಕ್ಕೆ ಮುಂದೆ ನೀನು ಹೆಣ ಕೊಡಬೇಕು. ಪಾಪಿ ಇವತ್ತಿಗೆ ನನ್ನ ಸೆಳೆತಿತ್ತು. ಇಷ್ಟೆಲ್ಲ ಆದ್ಮೇಲೆ ನನ್ನಂತ ಪಾಪಿ ಬದುಕಿರಬಾರ್ದು. ನನ್ನಂತ ಪಾಪಿ ಏನು ಮಾಡಿಕೊಂಡಮ್ಮ ನ್ಯಾಯಾಲಯದಲ್ಲಿ ಅನಾಹುತ? ಸ್ವಾಮಿ, ಇಂಥ ಹೀನ ಹೆಣ್ಣಿನ ಮುಖ ನೋಡಬಾರ್ದು ಅಂತ ನನ್ನ ಕೈಯಲ್ಲಿ ನಾನೇ ಶಿಕ್ಷೆ ಕೊಟ್ಕೊಂಡೆ. ನನಗೆ ಮೋಸ ಮಾಡಿ ಬದುಕಬಾರ್ದು ಸ್ವಾಮಿ. ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಹೆಣ್ಣಕ್ಕೆ ಶ್ವೇತಾ, ಕೊನೆಯ ಸಾರಿ ಆದರೂ ನನ್ನ ಮುಖ ನೋಡು. ಕೊನೆಯ ಸಲ ನೀವೇ ನನ್ನ ಮುಖ ನೋಡ್ಬಿಡಿ ಸ್ವಾಮಿ. ದೇವರ ಆಟ ಯಾರಿಗೂ ತಿಳಿಯದು. ಅವರ ಆಟ ಆಡಿಸಿದಂಗೆ ನಡೆಯಬೇಕು. ಇಂದು ಆಗಲಿ ಅಮ್ಮ. ಹಾ, ನಡೀರಿ ಎಲ್ಲರೂ. ಶ್ರೀ ಶರಣಬಸವೇಶ್ವರ ಮತ್ತು ಚನ್ನಬಸವ ತಾತನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ.